ಈ ಮೊಕದ್ದಮೆಯಲ್ಲಿ ಅಪರಾಧಿ ಸ್ಥಾನದಲ್ಲಿರುವ ಅನಿಕಾ ಮಹಾಜನ್ ಎಂಬುವರು ಸರಣಿ ಕೊಲೆಗಳನ್ನು ಮಾಡಿದ್ದಾಗಿ ಸಾಬೀತಾಗಿದೆ. ತನ್ನ ದೊಡ್ಡಮ್ಮ, ತಂಗಿ ಹಾಗೂ ತಾತನ ಕೊಲೆಗಳ ಆರೋಪಗಳು ಇವರ ಮೇಲೆ ಇದ್ದು, ಆ ಎಲ್ಲ ಆರೋಪಗಳು ಬಲವಾದ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುವುದರಿಂದ ಆರೋಪಿ ಅನಿಕಾಗೆ ಘನ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ರಾಜೇಶ್ವರಿ, ಇವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಸೆಲ್ಲಿಗೆ ಕಳಿಸಿ. ಏನಕ್ಕಮ್ಮ ಏನು ನೋಡ್ತಿದ್ಯಾ? ಹಾಕು. ತಗೋ, ಹಾಕೊಂಡೋಗು. ವಾಟ್? ನಾನು ಹಾಕೋಬೇಕಾ? ಏನು ಇನ್ನೇನು ಪೇಷನ್ಸ್ ಹೋಗೋ ಬಂದಿದ್ಯಾ? ಬಂದಿರೋದು ಜೈಲಿಗೆ. ಹಾಕೊಂಡೋಗು. ನಾನು ಇಲ್ಲಿರ್ಬೇಕಾ? ಆಲ್ರೆಡಿ ಇಷ್ಟೊಂದು ಜನ ಇದ್ದಾರೆ. ಓ, ನೀನೇನು ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ಯಾ? ನಿನಗೆ ಸ್ಪೆಷಲ್ ರೂಮ್ ಅರೇಂಜ್ ಮಾಡಕ್ಕೆ ಅಟ್ಲೀಸ್ಟ್ ಒಂದು ಫ್ಯಾನ್ ಫಿಟ್ ಮಾಡ್ಬೋದಲ್ವಾ? ನೀನೇನು ದೊಡ್ಡ ಗೆಸ್ಟಾ? ನಿನಗೆ ಫ್ಯಾನು AC ಎಲ್ಲ ಫಿಟ್ ಮಾಡೋದಕ್ಕೆ? ಏಯ್, ನನ್ನನ್ನೇ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ಯಾ? ಏಯ್, ಮೂರು ಕೊಲೆ ಮಾಡಿ ಬಂದಿದ್ಯಾ? ನಿನಗೆ ಮರ್ಯಾದೆ ಬೇರೆ ಕೊಡ್ಬೇಕಾ? ಹೋಗಿ ಬಿತ್ಕೋ. ಏಯ್, ನಿನ್ನ ಮರ್ಯಾದೆ ಯಾರಿಗೆ ಬೇಕು? ಇಲ್ಲಿ ನಾನು ಹೆಂಗೆ ಮಲ್ಕೊಳ್ಳಿ? ಕೂತ್ಕೊಳ್ಳೋಕ್ಕೂ ಆಗಲ್ಲ. ನೀನು ಕೇಳಿದೆಲ್ಲ ವ್ಯವಸ್ಥೆ ಮಾಡಕ್ಕೆ ಇದೇ ನಿನ್ನ ಮಾವನ ಮನೆ ಅನ್ಕೊಂಡಿದ್ಯಾ? ಏನಿದೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ನೀನು ಬಂದಿರೋದು ಜೈಲ್ಗೆ. ಹೋಗಿ ಕುತ್ಕೋ ಹೋಗು. ಅಟ್ಲೀಸ್ಟ್ ಒಂದು ಟೇಬಲ್ ಅವ್ರ ಚೇರ್ನ ಅರೇಂಜ್ ಮಾಡ್ಬೋದಲ್ಲ? ನಾನು ಇಲ್ಲಿ ಹೆಂಗಿರಕ್ಕಾಗತ್ತೆ? ನೋ ವೇ, ನಾನಂತೂ ಇಲ್ಲಿರಲ್ಲ. ಏಯ್, ನೀನು ಎಷ್ಟೇ ಕಿಚ್ಚಿದ್ರು ಅಷ್ಟೇ. ಇಲ್ಲಿ ಏನೂ ಬದಲಾಗಲ್ಲ. ಇಲ್ಲಿರೋರೆಲ್ಲ ನಿಂತರ್ದವ್ರೆ. ಹೋಗಿ ಬಿತ್ಕೋ. ಜೋರಾದ ಬಿರುಗಾಳಿ ಬಂದು ಹೋದ್ಮೇಲೆ ಅದರಿಂದ ಆದ ಹಾನಿ ಸರಿ ಹೋಗ್ತಾ ಒಂಥರ ಸಮಾಧಾನ, ಶಾಂತಿ ಸಿಗುತ್ತಲ್ಲ, ಆ ಥರ ಸಮಾಧಾನ ಆಗ್ತಾ ಇದೆ ನನಗೆ. ಹೌದು ತಾರ, ಬಂದ ಕಷ್ಟಗಳೆಲ್ಲ ಕಳೆದು ಒಂಥರ ಈಗ ಮನಸ್ಸಿಗೆ ನಿರಾಳ ಅನಿಸ್ತಾ ಇದೆ. ಹೌದು ರೀ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಸೊಸೆ ಕಮಲಿಗೆ. ಡೆಫಿನೆಟ್ಲಿ ಕಮಲಿ ಮಾಡಿದ ಒಳ್ಳೆ ಕೆಲಸನ ಊರ್ಮಿನಾಳ ಮೆಚ್ಕೊಂಡ್ಲು ಅಂದಮೇಲೆ ಇನ್ನೇನ್ ಬೇಕು? ನಿಜ ರೀ, ಅದಕ್ಕಿಂತ ಹೆಚ್ಚಾಗಿ ಎಂಥ ಸಿಚುವೇಶನ್ ಬಂದರೂ ಕಮಲಿ ನಮ್ಮ ಜೊತೆಗಿರ್ತಾಳೆ. ನಮಗೆ ಕಷ್ಟ ಬಂದಾಗ ನಾವು ಬೇಡೋದು ದೇವ್ರನ್ನ, ಆದರೆ ದೇವರು ಕಷ್ಟನ ಪರಿಹರಿಸೋದಕ್ಕೆ ಸ್ವಲ್ಪ ಡಿಲೇ ಮಾಡ್ಬೋದು. ಆದರೆ ನಮ್ಮ ಕಮಲಿ ಹಾಗಲ್ಲ, ತನ್ನ ಬಗ್ಗೆನೂ ಯೋಚನೆ ಮಾಡದೆ ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಮೊದಲು ಸಹಾಯ ಮಾಡೋದಕ್ಕೆ ಹೋಗ್ತಾಳೆ. ತಾರಾ, ಕಮಲಿನ ನಮ್ಮನೆ ಸೊಸೆಯಾಗಿ ಆ ದೇವರೇ ಕಳಿಸ್ಕೊಟ್ಟಿರ. ಸತ್ಯ ರಮೇಶ್, ನಿಮ್ಮ ಮಾತು 100ಕ್ಕೆ 100 ಸತ್ಯ.
ಕಂಬ್ಲಿ, ನಿನ್ನನ್ನು ಸೊಸೆಯಾಗಿ ಪಡೆಯೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಎಲ್ಲ ಮನೆಗಳಲ್ಲೂ ಪೂಜೆ ಮಾಡುವಾಗ ಮನೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಪೂಜೆ ಮಾಡುವಾಗ ನಿನಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದರೆ ನೀನೊಬ್ಳು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅತ್ತೆಮ್ಮ, ನೀವು ಸುಮ್ಮನೆ ನನ್ನ ಹೊಗಳ್ತಾ ಇದ್ದೀರಾ. ಇದು ನನ್ನ ಕರ್ತವ್ಯ ಅಲ್ವಾ ಅತ್ತೆಮ್ಮ? ಇದು ನನ್ನ ಮನೆ. ನೀವೆಲ್ಲರೂ ನೆಮ್ಮದಿಯಾಗಿದ್ರೆ ತಾನೆ ನಾನು ಖುಷಿಯಾಗಿರಕ್ಕೆ ಸಾಧ್ಯ. ಹಾಗಲ್ಲಮ್ಮ ಕಮ್ಲಿ, ಒಂದೊಂದ್ಸರಿ ನೀನ್ ತಗೊಳ್ಳೋ ನಿರ್ಧಾರಗಳು ನಮ್ಗೆ ಆಶ್ಚರ್ಯ ಆಗುತ್ತೆ. ಮನೆಯವ್ರಿಗೋಸ್ಕರ, ನಿನ್ನವ್ರಿಗೋಸ್ಕರ ನೀನು ಎಂಥ ರಿಸ್ಕ್ ತಗೊಳ್ಳೋದಕ್ಕೆ ತಯಾರಾಗಿರ್ತೀಯ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಚಂದ್ರು ಹೇಳ್ದ, ಕಾರಲ್ಲಿ ಬಾಂಬ್ ಇದೆ ಅನ್ನೋದು ಗೊತ್ತಾದ ತಕ್ಷಣ ಕಮ್ಲಿ ಕಾರಿಂದೇನೆ ಓಡಿದ್ಲು. ಎಷ್ಟೇ ಸುಸ್ತಾದ್ರೂ ಅವಳು ಕಾರ್ನ ಹಿಂಬಾಲಿಸೋದು ಬಿಡ್ಲಿಲ್ಲ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಊರ್ಮಿಳಾ ಜೊತೆ ಕಮ್ಲಿಗೂ ತೊಂದರೆ ಆಗಿರೋದು ಅಂತ. ಹೌದಪ್ಪ ಕಮ್ಲಿ, ನೀನು ಯಾವಾಗಲೂ ನಿನ್ನ ಲೈಫ್ ಬಗ್ಗೆ ಕೂಡ ಯೋಚನೆ ಮಾಡಿದೆ ನಮ್ಗೆಲ್ರಿಗೂ ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚಿಸ್ತಾ ಇರ್ತೀಯ. ನೀನು ಇರಲಿಲ್ಲ ಅಂದಿದ್ರೆ ನಮ್ಮ ಲೈಫೆಲ್ಲ ಏನಾಗ್ತಿತ್ತು ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿದ್ಯಾ ನೀನು ನಮಗೆ. ಹೌದು ತಂಗಿಯವ್ವ, ನೀನು ನಮಗೆಲ್ಲ ಮಾಡಿರೋ ಉಪಕಾರ, ನೀನು ನಮ್ಮ ಮೇಲೆ ತೋರಿಸೋ ಪ್ರೀತಿ, ಕಾಳಜಿ, ಇದ್ಯಾವನ್ನೂ ನಾವು ಮರೆಯೋಕ್ಕಾಗಲ್ಲ. ರಚನಾ, ಅಮರಣ್ಣ, ನೀವಿಬ್ರು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ನಾವೆಲ್ಲರೂ ಒಂದೇ ಅನ್ಮ್ಯಾಕೆ ಇಲ್ಲಿ ಉಪಕಾರದ ಮಾತು ಹೆಂಗೆ ಬರ್ತೈತೆ? ಕಂಬ್ಲಿ, ಇದಕ್ಕೆ ನಾನು ಹೇಳಿದ್ದು ನಿನ್ನ ಮನಸ್ಸು ತುಂಬ ದೊಡ್ಡದು ಅಂತ. ಹೇಗೋ ದೇವ್ರ ದಯದಿಂದ ಬಂದಿರೋ ಕಷ್ಟಗಳೆಲ್ಲ ತೀರ್ತು. ಅನಿಕಾ ಎಲ್ಲಿ ಹೋಗಿ ಸೇರಬೇಕೋ ಅಲ್ಲಿ ಹೋಗಿ ಸೇರಿದಾಳೆ. ಇನ್ಮುಂದೆ ನಮ್ಗೆ ಯಾವ ಅಪಾಯನೂ ಇಲ್ಲ ಅಂತ ಅನ್ಸುತ್ತೆ. ಇನ್ಮುಂದೆ ಯಾವ ಕಷ್ಟನೂ ಬರಲ್ಲ ಅಂತ ಅನ್ಸುತ್ತೆ. ಕಂಬ್ಲಿ, ರಿಷಿ, ಇನ್ಮೇಲೆ ಯಾವ ಟೆನ್ಷನು ಇಲ್ಲದೆ ನಿಮ್ಮ ಜೀವನದ ಬಗ್ಗೆ ಗಮನ ಕೊಡಿ, ಖುಷಿಯಾಗಿರಿ. ಅತ್ತೆಮ್ಮ, ನಿಮ್ಮಿಬ್ರು ಆಶೀರ್ವಾದ ಎಲ್ಲಿ ತನಕ ನಮ್ಗೆ ಯಾಕಿರುತ್ತೋ ಅಲ್ಲಿ ತನಕ ನಾವು ನೆಮ್ಮದಿಯಾಗಿ ಇರ್ತೀವಿ. ಆಶೀರ್ವಾದ ಮಾಡಿ. ಆದಷ್ಟು ಬೇಗ ಒಬ್ಬ ಪುಟ್ಟು ಕಂಬ್ಲಿನೋ ಪುಟ್ಟು ರಿಷಿನೋ ನಮ್ಮ ಮನೆಗೆ ಬರಲಿ. ಹೌದು, ಎಕ್ಸಾಕ್ಟ್ಲಿ. ನಾನು ಅದೇ ಆಶೀರ್ವಾದ ಮಾಡ್ತೀನಿ. ಆಲ್ ದ ಬೆಸ್ಟ್. ಚಂದ್ರು, ಊರ್ಮಿಳಾ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೀನು ಯಾಕೆ ಕ್ಷಮೆ ಕೇಳ್ತಾ ಇದೀಯ ಊರ್ಮಿಳಾ? ನಾನು ಮಾಡಿರೋ ತಪ್ಪಿಂದಾನೆ ಇವತ್ತು ನಮ್ಗೆ ಈ ಸ್ಥಿತಿ ಬಂದಿರೋದು. ಅನಿಕಾ ಮಾಡಿರೋ ಎಲ್ಲ ತಪ್ಪು ನಾನೇ ಕಾರಣ. ನೀನು ಹೆಂಗೆ ಕಾರಣ ಆಗ್ತೀವಿ ಊರ್ಮಿಳಾ? ಅಪ್ಪ, ಗೌರಿ, ಅಂಬಿ ಇವ್ರನ್ನೆಲ್ಲ ಕೊಲೆ ಮಾಡಿದ್ದು ಅನಿಕಾ ಅಲ್ವಾ? ನಾನು ಕೊಲೆ ಮಾಡ್ತಿದ್ರು, ಕೊಲೆ ಮಾಡು ಅಂತ ಹೇಳ್ತಿದ್ರು. ನಾನು ಪ್ರತಿಯೊಂದಕ್ಕೂ ಬೇಬಿನ ಸಪೋರ್ಟ್ ಮಾಡ್ತಾನೆ ಬಂದೆ. ನಾನು ಅವಳು ಕೊಟ್ಟು ಸಲಿಗೆನೆ ಇದಕ್ಕೆಲ್ಲ ಕಾರಣ ಆಯಿತು. ನನ್ನ ಬೇಬಿ ಚೆನ್ನಾಗಿರ್ಬೇಕು, ಅವಳ ಮಾತೆ ನಡಿಬೇಕು, ಅವಳು ಯಾವತ್ತೂ ಸೋಲ್ಬಾರ್ದು ಅಂತ ಅವಳು ಪ್ರತಿ ತಪ್ಪುಗೂ ನಾನು ಸಪೋರ್ಟ್ ಮಾಡಿದೆ. ಅದರಿಂದ ಅವಳ ಜೀವನ ಸ್ಪಾಯ್ಲ್ ಆಗೋಯ್ತು. ಚಂದ್ರ, ನಿಮಗೆ ವಿಷಯ ಗೊತ್ತಿಲ್ಲ. ಬೇಬಿ ನನಗೆ ಋಷಿ ಬೇಕು ಅಂತ ಹೇಳಿದಾಗ ಅವನು ಬೇರೆಯವ್ರ ಗಂಡ ಅಂತನೂ ಲೆಕ್ಕಿಸ್ದೆ. ನಾಳೆ ಕಮಲಿ ಹತ್ರ ಎಷ್ಟೋ ಸಲ ಹೋಗಿ ಋಷಿನ ಬಿಟ್ಕೊಡು ಅಂತ ಫೋರ್ಸ್ ಮಾಡಿದ್ದೀನಿ. ಕಮಲಿ ನನಗೆ ಬುದ್ಧಿ ಹೇಳಿದ್ಲು. ನಿಮ್ಮ ಮಗಳಿಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಅವಳು
ಯಾವಾಗ ಸರಿಯಾಗಿ ಕುಣಿಯೋದು ಸರಿ ಇಲ್ಲ ಅಂತ. ಆದರೆ ನಾನು ಅದನ್ನು ಕಿವಿಗೆ ಹಾಕ್ಕೊಂಡಿಲ್ಲ ಚಂದ್ರು. ನನ್ನ ಮಗಳು ಗೆಲ್ಲಬೇಕು, ನನ್ನ ಮಗಳು ಮಾತೆ ನಡಿಬೇಕು ಅನ್ನೋ ದುರಾಸೆಯಿಂದ, ಅವಳ ಮೇಲಿನ ಹುಚ್ಚು ವ್ಯಾಮೋಹದಿಂದ ಅವಳನ್ನ ಈ ಸ್ಥಿತಿಗೆ ತಂದ್ಬಿಟ್ಟ ಚಂದ್ರು. ಅವಳು ಯಾವಾಗ ನನ್ನನ್ನು ಸಾಯಿಸೋದಕ್ಕೆ ಹಿಂದೆ ಮುಂದೆ ನೋಡಿಲ್ವೋ ಆಗ್ಲೇ ನನಗೆ ಜ್ಞಾನೋದಯ ಆಗಿತ್ತು. ನಾನು ಮಗಳಿಗೆ ಕೊಡ್ತಿರೋದು ಪ್ರೀತಿನಲ್ಲ, ವಿಷನ ಅಂತ. ಆ ವಿಷ ನನ್ನನ್ನೇ ಸಾಯಿಸ್ತಿದೆ ಅಂತ. ಅಳ್ಬೇಡ ಊರ್ಮಿಳಾ, ಅಟ್ಲೀಸ್ಟ್ ನಿಮ್ಗೆ ಈಗಲಾದರೂ ಅರ್ಥ ಆಯ್ತಲ್ವಾ? ಈಗ ಅರ್ಥ ಆಗಿ ಏನು ಪ್ರಯೋಜನ ಚಂದ್ರು? ನಾನು ಯಾವ ಮಗಳು ಚೆನ್ನಾಗಿರ್ಲಿ ಅಂತ ಬಯಸಿದ್ದು ಅವಳಿವತ್ತು ಜೈಲಲ್ಲಿದ್ದಾಳೆ. ನೋಡ್ರಿ ಊರ್ಮಿಳಾ, ನಮಗೀಗ ಬೇಕಾಗಿರೋದು ತಾಳ್ಮೆ. ನಮ್ಮ ಮಕ್ಕಳನ್ನ ನಾವು ಕ್ಷಮಿಸ್ಬೇಕು ಅಂತ ಮನ್ಸು ಮಾಡಿದ್ರು ಕ್ಷಮಿಸಕ್ಕಾಗ್ದಲೇ ಇರುವಂಥ ದೊಡ್ಡ ತಪ್ಪು ಅವಳು ಮಾಡಿದ್ದಾಳೆ. ಅವಳಿಗೆ ಶಿಕ್ಷೆ ಆಗಲೇಬೇಕು. ಅಟ್ಲೀಸ್ಟ್ ಈ ಶಿಕ್ಷೆಯಿಂದ ಅವಳು ಒಳ್ಳೆಯವಳಾಗ್ಬೋದಲ್ಲ. ಚಂದ್ರು, ಹಾಗೆ ನೋಡಿದ್ರೆ ಶಿಕ್ಷೆ ಹಾಕ್ಬೇಕಾಗಿರೋದು ಅವಳಿಗಲ್ಲ ಚಂದ್ರು, ನನಗೆ. ಇಲ್ಲ ಊರ್ಮಿಳಾ, ಶಿಕ್ಷೆ ಆಗಬೇಕಾಗಿರೋದು ನನಗೆ. ಶಿಕ್ಷೆ ಆಗುವಂಥ ತಪ್ಪು ನೀವೇನ್ ಮಾಡಿದ್ದೀರಾ ಚಂದ್ರು? ನಂದು ತಪ್ಪಿದೆ ಊರ್ಮಿಳಾ. ನನಗೆ ಗೌರಿ ಮೇಲಿದ್ದ ಪ್ರೀತಿಗೆ ನಿನ್ನನ್ನು ನನ್ನವಳು ಅಂತ ಸಂಪೂರ್ಣವಾಗಿ ಎಕ್ಸೆಪ್ಟ್ ಮಾಡಲಿಲ್ಲ. ನಿಮ್ಮ ಜೊತೆ ಹೊಂದಾಣಿಕೆಯಿಂದ ಇರಲಿಲ್ಲ. ತಂದೆಯ ಜವಾಬ್ದಾರಿ ತಗೊಂಡು ಚಿಕ್ಕ ವಯಸ್ಸಿಂದ ಅವಳಿಗೆ ಬುದ್ಧಿ ಹೇಳಬೇಕಾಗಿತ್ತು. ಆದರೆ ಅವಳು ಮಾಡಿದ ತಪ್ಪಿಗೆ ನಿನ್ನ ಹೊಣೆ ಮಾಡಿದೆ. ಮೋಸ್ಟ್ಲಿ ಅದರಿಂದನೇ ಇಷ್ಟೆಲ್ಲ ನಡೆದಿತ್ತು. ನಾನು ಸರಿಯಾಗಿದ್ದಿದ್ರೆ ನನ್ನ ಮಗಳು ದಾರಿ ತಪ್ತಾ ಇರಲಿಲ್ಲ. ಮಕ್ಕಳಿಗೆ ಮುದ್ದು ಮಾಡೋ ಅಮ್ಮನ ಜೊತೆ ಗದ್ರು ಅಪ್ಪನೂ ಇರಬೇಕು. ತಂದೆ ತಾಯಿ ಪ್ರೀತಿ ಎಷ್ಟಿರುತ್ತೋ ತಂದೆ ತಾಯಿ ಭಯನೂ ಅಷ್ಟೇ ಇರಬೇಕು. ಆದರೆ ನಾನು ಒಳ್ಳೆ ಅಪ್ಪನೂ ಆಗಲಿಲ್ಲ, ಒಳ್ಳೆ ಗಂಡನೂ ಆಗಲಿಲ್ಲ. ನನಗೆ ಕ್ಷಮಿಸ್ಬಿಡು ಊರ್ಮಿಳಾ. ಇಲ್ಲ ಚಂದ್ರು, ಒಂದೇ ಕೈಯಿಂದ ಚಪ್ಪಾಳೆ ಆಗೋಲ್ಲ. ನಾನು ಗೌರಿನ ಅಷ್ಟೊಂದು ದ್ವೇಷಿಸಬಾರ್ದಾಗಿತ್ತು. ಕೊನೆ ಪಕ್ಷ ಅವಳೊಂದು ಹೆಣ್ಮಕ್ಳು ಅನ್ನೋದನ್ನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವಳ ಜೊತೆ ನಾನು ಚೆನ್ನಾಗಿದ್ದಿದ್ರೆ ನಮ್ಮ ಮಕ್ಕಳೆಲ್ಲ ಚಿಕ್ಕವರಿಂದ ಜೊತೆಗೆ ಬೆಳೆತಿದ್ರು. ಆಗ ಈ ಕೋಪ ದ್ವೇಷ ಯಾವುದೂ ಇರ್ತಿರ್ಲಿಲ್ಲ. ಚಂದ್ರು, ಕಮಲಿ ನೋಡಿ, ಎಷ್ಟು ಒಳ್ಳೆ ಹೆಣ್ಮಗಳು. ಅವಳಿ ಒಳ್ಳೆತನಕ್ಕೆ ಗೌರಿ ಕಾರಣ, ಅವಳು ಕೊಟ್ಟ ಸಂಸ್ಕಾರ ಕಾರಣ. ಅದೇ ನಮ್ಮ ಬೇಬಿ ಹಾಳಾಗೋದಕ್ಕೆ ನಾನೇ ಚಂದ್ರು ಮೇನ್ ರೀಸನ್. ಆದರೆ ನಂದು ಪಾಲಿದೆ ಊರ್ಮಿಳಾ. ನಾನು ನಿನಗೆ ಅವಕಾಶನೇ ಕೊಡಲಿಲ್ಲ. ನಿನ್ನ ಮೇಲೆ ಪ್ರೀತಿ ಇದ್ರೂ ಕೋಪನ ಮುಂದೆ ಇಟ್ಕೊಂಡು ಹಠ ಸಾಧಿಸ್ದೆ. ನಮ್ಮಿಬ್ರು ಹಠದ ಮುಂದೆ ಅನಿಕಾ ಹಾಳಾದ್ಲು. ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನ್ನ ಡೈಜೆಸ್ಟೇ ಆಗ್ತಾ ಇಲ್ಲ. ಚಂದ್ರು, ಒಟ್ಟಿನಲ್ಲಿ ತಂದೆ ತಾಯಿ ತಪ್ಪು ಮಾಡಿದ್ರೆ ಮಕ್ಕಳು ಕೆಟ್ಟಾರೆ ಹಿಡಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗಲಾದ್ರೂ ನಮ್ಗೆ ಅರ್ಥ ಆಯ್ತಲ್ಲ. ಒಟ್ಟಿನಲ್ಲಿ ನಮ್ಮ ಬೇಬಿ ಚೇಂಜ್ ಆದ್ರೆ ಅಷ್ಟೇ ಸಾಕು ಚಂದ್ರು. ಬದಲಾಗ್ತಾಳೆ ಊರ್ಮಿಳಾ, ಖಂಡಿತವಾಗ್ಲೂ ಬದಲಾಗ್ತಾಳೆ. ಜೀವನ ಅನ್ನೋದೇನು ಅಂತ ಜೈಲಲ್ಲಿರುವಾಗ ಅವಳಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್.
ಏನು ಯೋಚನೆ ಮಾಡ್ತೀರಾ ಕಮಲಿ ಅವರೇ? ಏನೂ ಇಲ್ಲ ಸರ್. ಕಮಲಿ ಅವರೇ, ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತಿಲ್ವಾ? ನನ್ನ ಹೆಂಡತಿ ಯಾವಾಗ ಯೋಚನೆ ಮಾಡ್ತಾ ಟೆನ್ಷನ್ ಆಗಿರ್ತಾರೆ, ಯಾವಾಗ ಆರಾಮಾಗಿರ್ತಾರೆ ಅಂತ ನಾನು ಗೆಸ್ ಮಾಡೋಕ್ಕಾಗಲ್ವಾ? ಅಯ್ಯೋ ಸರ್, ಹಂಗೆಲ್ಲ ಏನೂ ಇಲ್ಲ. ಕಮಲಿ ಅವರೇ, ಮನೇಲಿ ಎಲ್ಲರೂ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಖುಷಿಯಾಗಿದ್ರೆ ನೀವು ಇನ್ನೊಂದು ಪ್ರಾಬ್ಲಮ್ ಶುರು ಆಯ್ತು ಅನ್ನೋ ಥರ ಬೇಜಾರಾಗಿದ್ದೀರಲ್ಲ, ಏನಾಯ್ತು? ಸರ್, ನೀವು ಈ ಕ್ಷಣದ ಖುಷಿ ಬಗ್ಗೆ ಮಾತಾಡ್ತಿದ್ದೀರಾ ಸರ್. ಆದರೆ ನಾನು ಆ ಕ್ಷಣದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಅಪ್ಪಿ ತಪ್ಪಿ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನು ಸರ್? ನನ್ಗಂತೂ ಅದನ್ನ ನೆನ್ಸ್ಕೊಂಡ್ರೆ ಸ್ಯಾನೆ ಭಯ ಆಯ್ತೈತೆ. ಕಮಲಿ ಅವರೇ, ಅದನ್ನ ಮತ್ತೆ ನೆನ್ಸ್ಕೊಳಕ್ ಹೋಗ್ಬೇಡಿ. ಆಲ್ರೆಡಿ ಆಗೋಗಿರೋದನ್ನ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗೇ ಆಗತ್ತೆ. ನೋಡಿ, ಈ ಘಟನೆಗಳಿಂದ ನಿಮಗೂ ಬೇಜಾರಾಗಿದೆ. ದಯವಿಟ್ಟು ಇದನ್ನ ಮತ್ತೆ ಮತ್ತೆ ಯೋಚನೆ ಮಾಡಕ್ ಹೋಗ್ಬೇಡಿ. ರಿಲ್ಯಾಕ್ಸ್ ಆಗಿ. ಕಷ್ಟ ಆಯ್ತೈತೆ ಸರ್. ಅದನ್ನೆಲ್ಲ ಮರೆಯೋದಕ್ಕೆ ಸ್ಯಾನೆ ಕಷ್ಟ ಆಯ್ತೈತೆ. ಈಗೆಲ್ಲ ಸಾಲ್ವ್ ಆಗಿದೆಯಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ಸರ್, ಸಮಸ್ಯೆ ಏನೋ ಸಾಲ್ವ್ ಆಗೈತೆ ಸರ್. ಆದ್ರೆ ಆ ಸಮಸ್ಯೆನ ಶುರು ಮಾಡಿದ ಅನಿಕಾ ಈಗ ಜೈಲ್ ಸೇರೋಳೆ ಸರ್. ಪಾಪ ಆ ಜೈಲ್ನಾಗ ಹೆಂಗವಳೋ ಏನೋ. ಕಮಲಿ ಅವರೇ, ನೀವು ಅನಿಕನ್ ಬಗ್ಗೆ ಅಯ್ಯೋ ಪಾಪ ಅಂತೀರಾ? ಕಮಲಿ ಅವರೇ, ಅವಳು ಕ್ರಿಮಿನಲ್. ಇಡೀ ಫ್ಯಾಮಿಲಿನ ಸಾಯಿಸೋದಕ್ಕೆ ಹೊರಟೋಳವಳು. ಅವಳ ಬಗ್ಗೆ ನೀವು ಅಯ್ಯೋ ಪಾಪ ಅನ್ನೋ ಮಾತಾಡ್ತೀರಾ? ಅನಿಕಾ ಇಷ್ಟೆಲ್ಲ ಮಾಡಿದ್ಮೇಲೂ ಅವಳು ಪರ ವಹಿಸ್ಕೊಂಡು ಮಾತಾಡ್ತೀರಲ್ಲ? ಇಲ್ಲ ರಿಷಿ ಸರ್, ನಾನು ಅವಳ ಪರವಾಗಿ ಮಾತಾಡ್ತಿಲ್ಲ. ಕಷ್ಟ ಅನ್ನೋದು ಕಷ್ಟದಲ್ಲಿ ಬೆಳೆದವ್ರಿಗೆ, ಆ ಕಷ್ಟನ ನೋಡಿದವ್ರಿಗೆ ಅರ್ಥ ಆಯ್ತೈತೆ. ಅದನ್ನ ಹೆಂಗೋ ಸಹಿಸ್ಕೊಂಡ್ಬಿಡ್ತಾರೆ. ಆದರೆ ಸುಕ್ಕದ ಸುಪ್ಪತ್ಗೆಲೆ ಬೆಳೆದವ್ರಿಗೆ ಕಷ್ಟನ ಸಹಿಸ್ಕೊಳಕ್ಕೆ ಹಾಕಿಲ್ಲ ಸರ್. ಅನಿಕನೂ ಆಟೆಯ ಚಿಕ್ಕ ವಯಸ್ಸಿಂದ ಸುಖದಾಗೆ ಬೆಳೆದವಳು. ಈಗ ಅವಳು ಮಾಡಿರೋ ತಪ್ಪಿಂದ ಜೈಲ್ನಾಗಿರ್ಬೇಕು ಅಂದರೆ ಅವಳಿಗೆ ಸ್ಯಾನೆ ಹಿಂಸೆ ಆಯ್ತಿರ್ಬೋದು ಸರ್. ಕಮಲಿ ಅವರೇ, ಅದನ್ನೇ ಅಲ್ವಾ ಶಿಕ್ಷೆ ಅಂತ ಕರೆಯೋದು? ಅಲ್ಲ, ಇಲ್ಲೂ ಆರಾಮಾಗಿದ್ದು ಜೈಲ್ಗೆ ಹೋದ್ಮೇಲೂ ಆರಾಮಾಗಿದ್ರೆ ಅದು ಶಿಕ್ಷೆ ಹೇಗಾಗತ್ತೆ? ಅವಳ ವಿಷಯ ಬಿಡಿ. ಅವಳು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಿದ್ದಾಳೆ. ಆಗೋ ಹೀಗೋ ನಾವೆಲ್ಲರೂ ನೆಮ್ಮದಿಯಾಗಿರೋ ಹಾಗಾಯ್ತಲ್ಲ, ಅಷ್ಟು ಸಾಕು. ಕಮಲಿ ಅವರೇ, ಇನ್ನೂ ಏನು ಯೋಚನೆ ಮಾಡ್ತೀರಾ? ಸರ್, ನಾವೊಂದ್ಕಿತ ಅನೇಕ ನೋಡ್ಕೊಂಬರಮ್ಮ. ಕಮಲಿ ಅವರೇ, ಏನು ಹೇಳ್ತೀರಾ ನೀವು? ಹೋಗಿ ಅನಿಕನ್ ನೋಡ್ಕೊಂಬರತ್ತು ಅಂತ ಏನು ಮಾತಾಡ್ತೀರಾ ನೀವು? ಕಮಲಿ ಅವರು, ನನಗೆ ಯಾಕೋ ಅವಳನ್ನ ಮೀಟ್ ಮಾಡೋದು ಅಷ್ಟು ಸರಿಯಲ್ಲ ಅನ್ನಿಸ್ತೀರ. ನೀವು ಒಂದ್ಸಲಿ ಯೋಚನೆ ಮಾಡಿ. ಯಾಕೋ ಗೊತ್ತಿಲ್ಲ ಸರ್, ಒಂದ್ಕಿತ ಅವಳನ್ನ ನೋಡ್ಬೇಕನ್ನಿಸ್ತೈತೆ. ದಯವಿಟ್ಟು ಸರ್, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಒಂದ್ಕಿತ ಹೋಗಿ ಅವಳನ್ನ ನೋಡ್ಕೊಂಬಂದ್ಬಿಡಮ್ಮ. ಅವಳು ಸ್ಯಾನೆ ತಪ್ಪು ಮಾಡವಳೆ ನಿಜ ಸರ್. ಆದ್ರೆ ಅದನ್ನ ನನ್ನ ಕೈಲಿ ಕ್ಷಮಿಸ್ತೀನಿ ಅಂತಾನೂ ಹೇಳಕ್ಕಾಯ್ತಿಲ್ಲ, ಅಥವಾ ಅವಳು ಶಿಕ್ಷೆ ಅನುಭವಿಸ್ತಿರೋದನ್ನ ನೋಡೋದಕ್ಕೂ ಆಯ್ತಿಲ್ಲ ಸರ್. ಏನೇ ಅಂದ್ರೂ ಅವಳು ನನ್ನ ತಂಗಿ ಅನ್ನೋ ಭಾವನೆ ಎಲ್ಲೋ ಒಂದ್ ಕಡೆ ಸೆಳಿತೈತೆ ಸರ್. ಪ್ಲೀಸ್ ಸರ್, ಒಂದ್ಕಿತ ಹೋಗಿ ನೋಡ್ಕೊಂಬಂದ್ಬಿಡುಮ್ಮ.